ಬಂದಿದ್ದೀರೋ ಅಮ್ಮನ ನಂಬ್ಕೊಂಡು ಅದನ್ನ ನಿಧಾನ ಆದ್ರೂ ಪರವಾಗಿಲ್ಲ ನೀಟಾಗಿ ಅಮ್ಮನ ಹತ್ರ ಬೇಡ್ಕೊಂಡು ಗುರುಗಳ ಆಶೀರ್ವಾದ ತಕೊಂಡು ಹೋಗಿ. ಇಲ್ಲಿ ಯಾವ್ದು ಅಂತ್ರ ಮಂತ್ರಗಳು ಅಂತದೆಲ್ಲ ಏನು ಮಾಡೋದಿಲ್ಲ. ಗುರುಗಳು ತೀರ್ಥ ಕೊಡ್ತಾರೆ, ನಿಮ್ಮೆಣ್ಣು ಮಂತ್ರಿಸ್ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಇಲ್ಲ ಗುರುಗಳೇ, ಅದು ಆಶೀರ್ವಾದ. ನೀವು ಬೈಯೋದು ಜನಗಳು ನಾವು ಮಾಡೋದ್ ತಪ್ಪೇ, ನೀವು ಬೈತೀರ ಅಷ್ಟೇನೆ, ಏನಿಲ್ಲ. ಮತ್ತೆ ನಾನ್ ಬಂದಿದ್ದಿಲ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದೆ. ಫಸ್ಟ್ ನಮ್ಮ ಅಣ್ಣ ಮಗಳು ಹುಷಾರಿಲ್ದೇನೆ ಅವಳು ಚೆನ್ನಾಗಾದ್ಮೇಲೆ ಮತ್ತೆ ನಾನು ಇಲ್ಲಿ ಬಂದು ಅಮ್ಮನ ಹತ್ರ ಅರ್ಕೆ ಕಟ್ಕೊಂಡಿದ್ದು. ನನ್ನ ಮಗನಿಗೆ 2-3 ವರ್ಷದಿಂದ ಹೆಣ್ಣು ಹುಡುಕ್ತಾ ಇದ್ದೆ, ಎಲ್ಲೂ ಹೆಣ್ಣು ಸೆಟ್ ಆಗಿಲ್ಲ. ಆದ್ರೂ ಬಂದು ನಾನು ಇಲ್ಲಿ ಬಂದು ಅಮ್ಮನ ಹತ್ರ ಬೇಡ್ಕೊಂಡು ಹೋದೆ. ನನ್ನ ಮಗನಿಗೆ ಏನಾದ್ರು ಒಳ್ಳೆ ಹೆಣ್ಣಾದ್ರೆ ನೀನು ಬಂದು ಪೂಜೆ ಮಾಡ್ಕೊಂಡು ಆ ಉಂಡಿಗೆನಲ್ಲಿ ಕಾಸು ಹಾಕ್ಬಿಟ್ಟು ಹೋಗ್ತೀನಮ್ಮ 1100 ರೂಪಾಯಿ ಅಂತ ಬೇಡ್ಕೊಂಡಿದ್ದೆ ಅಮ್ಮನಿಗೆ. ಅದೇ ತರ ಅಮ್ಮನ ಆಶೀರ್ವಾದ ಕೃಪೆಯಿಂದ ಅಮ್ಮನ ನನಗೆ ಒಂದು ಹೆಣ್ಮಗುನ್ ಕೊಡ್ಸಿದ್ಲು ಅಮ್ಮನ ತಾಯಿ. ಮದುವೆ ಆಯ್ತು ಇಬ್ರಿಗೂ. ಗುರುಗಳ ಹತ್ರನೂ ಬಂದು ನಾನು ಹೇಳ್ಬಿಟ್ಟು ಹೋದೆ ಈ ತರ ಅಂತ ಸಂತೋಷ ಪಟ್ಟು ಇಬ್ರಿಗೂ ಆಶೀರ್ವಾದ ಮಾಡಿದ್ರು. ನನ್ನ ಮಗನಿಗೆ ಸೊಸೆನೂ ಕರ್ಕೊಂಡು ಬಂದಿದ್ದೆ. ಅವಳು ಬಂದು ಹೊಸಲು ಪೂಜೆ ಮಾಡಿ ಅಮ್ಮನ ಬೇಡ್ಕೊಂಡು ಹೋದ್ಲು. ಇವತ್ತು 6 ತಿಂಗಳು ಗರ್ಭಿಣಿ ಆಗಿದ್ದಾಳೆ ನಮ್ಮ ಸೊಸೆ. ಅಮ್ಮನ ಆಶೀರ್ವಾದ ಕೃಪೆ ಎಲ್ಲಾನು. ಅದಕ್ಕೆ ಎಲ್ರಿಗೂ ಹೇಳ್ತಾ ಇರೋದು, ನಿಧಾನದಿಂದ ಏನೇ ಆದ್ರೂ ಗುರುಗಳನ್ನೇ ಮಾತಾಡ್ಸ್ಬೇಕು, ಇಲ್ಲೇ ನೋಡ್ಕೋಬೇಕು ಅಂತಲ್ಲ, ಅಮ್ಮನ ಹತ್ರನೂ ಬೇಡ್ಕೊಂಡು ಹೋಗ್ರಿ, ಗುರುಗಳ ಆಶೀರ್ವಾದನೂ ತಗೊಂಡು ಹೋಗ್ರಿ, ಎಲ್ಲ ಒಳ್ಳೇದಾಗುತ್ತೆ.